ಕೇಳಿಸ್ತಾ ಇಲ್ಲ, ಏನು ಹೇಳೇ ಇಲ್ಲವ. ಬಂದು ಹೇಳ್ತೇವೆ ಅಂತ ನಾನು ಬಂದ್ರೆ ಬೀಗ ಮನ್ಯಾಗ. ಈಗ ನಮ್ಮ ಮುಂದಾರ ಮಾತಾಡಿದ್ರೆ ಗೊತ್ತಾಕತಿ ಏನು ಎತ್ತ ಅನ್ನೋದು. ಹುಡುಗಿ ಹಿಡಿಸ್ತಾ ಬಿಡುತ್ತಾ ಗೊತ್ತಿಲ್ಲವ. ಒಟ್ಟು ಮಾನಿನ ಶಿಕರಣೆ ಹೋಳಿಗೆ ಮಸ್ತ್ ಹಿಡಿಸಿದೆ ಬಿಡು. ನಾನಂತ ಹೊಡ್ತೊಂಬ ತಿಂದ್ಬಿಟ್ಟೆ. 3 ಹೋಳಿಗೆ ತಿಂದೆ ನಾನು. ಬರೋಬ್ಬರಿ 3 ವಾಟೆ ಶಿಕರಣೆ ಕುಡ್ದೆ. ಭಾರಿ ಚಲೋ ಮಾಡಿದ್ರು. ಯವ ನಿಂದಂತೂ ತೀರಾ ಆತ್ ನೋಡು. ಹೋದಲ್ಲಿ ಬಂದಲ್ಲೇ ಬರ ಹರ್ಕಂತೇನೆ ಬೇಡ ನೀನು ತಿಂದು. ಅಯ್ಯ ಶಾರು, ನಿನ್ಗೇನು ಗೊತ್ತೈತೆ ಸುಮ್ಮನಿರು. ಏನು 1 ಹೋಳಿಗೆ ಉಂಡ್ರು ಉಂಡ್ರು ಅಂತಾರ, 3 ಹೋಳಿಗೆ ಉಂಡ್ರು ಉಂಡ್ರು ಅಂತಾರ. ಹೌದಲ್ಲ, ಈಟ ಊಟ ತಿಂದು ಯಾಕೆ ಉಂಡ್ರು ಅಂತಂದು ಕೆಟ್ಟ ಹೆಸರು ತಗೋಬೇಕು? ಅಲ್ಲ, ಕೆಟ್ಟ ಹೆಸರು ಅನ್ನಕ್ಕೇನೈತೆ ಬಿಡು. ಆದ್ರೆ ಉಂಡ್ರು ಅಂತ ಅಂತಾರಲ್ಲ, ಅದಕ್ಕೆ ಹೊಡ್ತಮ್ಮನ ಉಣ್ಣ ನಂದು ಬರೋಬ್ಬರಿ ಉಂಡು ನೋಡುವ. ನಾನಂತ ಭಾರಿ ಚಲೋ ಆಗೈತೆ ಅಡಿಗೆ. ಅಂದಾಗ ನೀ ಯಾಕೆ ಶಿಕರಣೆನ ತಿನ್ಲಿಲ್ಲ ಶಾರಕ? ಯಾಕ ಯವ್ವ, ಆ ಅಜ್ಜಿ ಹಣ್ಣು ಕಿಲ್ಸೋದು ನೋಡಿದೆ ಅಂದ್ರೆ ಯಪ್ಪ ನೆನೆಸ್ಕೊಂಡ್ರೆ ಈಗ ಉಂಡಿದ್ರು ವಾಂತಿ ಬರ್ತೈತಿ. ಹಂಗೆ ಮಾಡಕತ್ತಿರ್ತದ. ಇನ್ನು ಅನ್ಬಾರ್ದು ಅಂತ ಸುಮ್ಮನಿದ್ದೆ ಗೊತ್ತೇನ. ಹಂಗೆ ನೀರು ಹಾಕ್ತಾಳ, ಕಸಪತ್ರ ಕಲಿಸ್ತಾಳ, ಮತ್ತೆ ಶಿಕರಣೆ ಸುರುತ್ತಾಳ, ಮತ್ತೆ ಕಲಿಸ್ತಾಳ. ಯವ್ವ ಹಾನ ನೀನು ಶಿಕರಣೆ ಮಾಡೋದು ಏನ ಒಂದ್ಸಲ 2 ಸಲ ಹಂಗೆ ತುದಿ ಬಳ್ಳಿಲಿ ಮಾಡ್ತಾರ. ಈಗೇನಿಲ್ಲ, ಬೇಸಿ ಕಿವಿಸ್ತಾಳ. ಯಪ್ಪ ಬ್ಯಾಬಿಡು ನೆನೆಸ್ಕೊಂಡ್ರೆ. ಸುಮ್ಮನಿರ್ರಿಪ, ಎಲ್ಲರೂ ಮಾಡ್ದಂಗ ಅವರು ಮಾಡ್ಯಾರ. ನೀವು ಹೇಳೋದು ಕೇಳಿದೆ ಮತ್ತೆ ನಾನು ಇಲ್ಲೇ ಬಸ್ನಾಗ ವಾಂತಿ ಮಾಡ್ಕೋಬೇಕಾದಿತ್ತು. ಅಯ್ಯ ನೀವು ನೋಡು ಅನ್ನೋದು ಎಲ್ಲರೂ ಮಾಡ್ದಂಗೆ ಮಾಡಿದ್ರೆ ಯಾಕೆಂತದ್ಲು. ಎಲ್ಲರೂ ಒಂದ್ಸಲ ಕೈ ತೊಕ್ಕೊಂಡು ಸ್ವಚ್ಛಗೆ ಶಿಕರಣೆ ಮಾಡಕತ್ತಿದ್ರೆ ಮತ್ತೆ ಒಳ್ಳೆ ಏನು ಮುಟ್ಟಂಗಿಲ್ಲ. ಈಗ ಹಂಗಲ್ಲ, ಒಂದ್ಸಲ ತಲೆ ಕರ್ಕಂತಾಳ, ಒಂದ್ಸಲ ಆ ಮಸಿ ಅರ್ಬಿ ಹಿಡಿತಾಳ, ಒಂದು ಮೇಟ ದಬ್ರಿ ಎತ್ತಿಡ್ತಾಳ. ಆಮೇಲೆ ಕೆಳ ಬಿದ್ದಿದ್ದು ಹಣ್ಣು ಎತ್ತಿ ಅದ್ರ ಹಾಕ್ಯಂತಾಳ. ಇವ್ವ ಬ್ಯಾಡ್ತಿಗೆ ಈಗ ಮಾಡೋದು ನೋಡಿದೆ ಅಂದ್ರೆ ಏನು ಕಣ್ಣಿಲ್ ನೋಡಿಲ್ಲ ಅಂದು ತಿಂದಿರಿ ನೀವು. ನಾವು ಒಳಗೆ ಹೋಗಿ ನೋಡಿದ್ವಲ್ಲ, ಹಂಗಾಗಿ ನಮಗೆ ಶಿಕರಣೆ ಇಳಿಲಿಲ್ಲ. ಈಕೆ ಸುಮ್ಮನೆ ಇದ್ದಿಲ್ಲ ಅಲ್ಲಿ ಅಡುಗೆ ಮನೆಗೆ ಹಿತ್ಲಕ್ಕೆ ಹೋಗಿದ್ಲ, ಹಂಗೆ ಈಗ ನೋಡಿಲ್ಲ ಈಗ ಮಾಡೋದ. ಅದಕ್ಕೆ ಶಿಸ್ತಾಗ ಹೊಡ 3 ವಾಟೆನ. ಟಿಕೆಟ್ ಯಜಮಾನ್ರ, ಟಿಕೆಟ್ ಹೇಳ್ರಿ. ಅದಕ್ಕೇನ್ರಿ ಕಂಡಕ್ಟ್ರ್ ಹೇಳ್ತಂತ ಹೇಳ್ರಿ ಟಿಕೆಟ್. ಯಜಮಾನ್ರ, ಈ ಬಿಸಿಲಿಗೆ ತಲೆ ಅನ್ನೋದು ಕಾದ್ ಹಂಚಾಗೈತಿ. ನನ್ನ ತಲೆ ಕಿರ್ರ ಅನ್ಸ್ಬಿಡ್ರಿ, ಟಿಕೆಟ್ ಹೇಳ್ರಿ. ಹೇಳಿದ್ನಲ್ಲೋ ಮರಯ್ಯ ಟಿಕೆಟ್ ಅಂತಂದು. ಎಲ್ಲಿ ಕೊಡ್ಬೇಕಂತ ಹೇಳುವ ಮರಯ್ಯ, ಏನು ತಲೆ ತಿಂತಿ ಅತ್ಲಾಗ ಹಂಗೆ ಹೇಳಂದೆ. ಹಿಂದೆ ನಮ್ಮ ಹುಡುಗ ಕುಂತೈತೆ ನೋಡು, ತೆಗಿಸ್ತೈತಿ. ರೊಕ್ಕನ ಅವ್ನ ಕಡೆಗೆ ಅದಾವು, ಇವ್ರ ಹೆಣ್ಮಕ್ಳು ಆಧಾರ್ ಕಾರ್ಡ್ ಅವ್ನ ಕಡೆಗೆ ಕೊಟ್ಟು ಕೂತ್ಕೊಂಡಾಗ ನಾವು ಸುಮ್ಮನೆ ಇಲ್ಲಿ ದಾನ್ಲಾಗ ಆಗಂಗಲ್ಲ ರಶ್ನಾಗ ಅಂತೇಳಿ ಆಟ ಹೇಳಿದ್ರಾಗ ಹೋಗತಿ. ಮತ್ತೆ ಸುಮ್ಮನೆ ಜಿಡ್ ಮಾಡ್ತಾರ. ತಮಗೂ ಕೆಲಸ ಇರಂಗಿಲ್ಲ, ನಮ್ಮ ತಲೆ ತಿನ್ನಾಕ ಬಂದ್ಬಿಡ್ತಾರ ಇಲ್ಲಿ ಬಸ್ನಾಗ ಅಂದಂಗೆ. ಮತ್ತು ಹೆಂಗೆ ಮಾಡೋದಿಲ್ಲ ಹುಡುಗಿ ತಗೊಳಕ ನಮ್ಮ ಮನೆಗೆ? ನನಗೇನು ಅಡ್ಡಿ ಇಲ್ಲ ಅನಿಸ್ತೈತಿ. ನಿನಗೆ ಹೆಂಗೆ ಅನಿಸ್ತೈತಿ? ಹುಡುಗಿ ಏನು ಅಡ್ಡಿ ಇಲ್ಲ ಬಿಡು, ಚಲೋ ಐತಿ ನೋಡಾಕ. ಬೆಳ್ಳಗ ತೆಳ್ಳಗ ಬೇಸೈತೆ ನಮ್ಮ ಹುಡುಗ ಹೊಂದಿಕೆ ಆಕೈತಿ. ಆದ್ರೆ ಅವ್ರವ್ನ ನೋಡ್ರಿ ತೀರ ಇನ್ನು ಹೆಣ್ಣು ನೋಡಕ್ಕೆ ಹೋಗ್ಯಾವೆ. ಅಲ್ಲ ಹುಡುಗನಿಂದ ಕಳಿಸ್ತೀರೇನ್ರಿ ನಾಳೆ ಮದುವೆ ಆದಮೇಲೆ? ಹಂಗೆ ಹಿಂಗೆ ಎಷ್ಟು ಮಾತಾಡಿಲ್ಲ ಆಕಿರೋ ಲೆಕ್ಕ ನೋಡಿದೆ ಅಂದ್ರೆ ಏನೋ ಅತ್ತಿ ಮಾವನ ಸೇವೆ ಮಾಡಬೇಡ, ನಿನ್ನ ಗಂಡ ಎಲ್ಲಿರ್ತಾನೆ ಅವ್ನು ಹಿಂದೆ ಹೋಗ್ಬಿಡು ನೀನು ಅನ್ನೋ ಲೆಕ್ಕ ಮಾತಾಡ್ಯಾಳ. ಅಂಥ ಹುಡುಗಿನ ತಗೊಂಬಂದೆ ಅಂದ್ರೆ ನಾಳೆ ಅವ್ರು ಒಂದು ದರ್ಬಾರ್ ಆಕತ್ ನೋಡಿ ಮನ್ಯಾಗ. ಮತ್ತು ನನಗೆ ಅನಿಸ್ತೈತಿ ಬ್ಯಾಡ, ಎಲ್ಲರೂ ನೋಡಿದ್ರೆ ಆತು ಅಂತ ಅನಿಸ್ತೈತಪ್ಪ. ಅಲ್ಲ ಎಲ್ಲ ನೀವ ಮಾತಾಡ್ತಿರಲ್ಲ ಗಂಡ ಅಂತಿ. ಆ ಮದುವೆ ಹುಡುಗನ ಕೇಳ್ಬೇಕಿಲ್ಲ ಅವ್ನ ಮನಸ್ಸು ಹೆಂಗೈತಿ ಅಂತಂದ್ರೆ. ಅಕಸ್ಮಾತ್ ನೀ ಬ್ಯಾಡ ಅಂದವ ಅವ ಮಾಡ್ಕೊಂತಾನೆ ಅಂದ್ರೆ ಅವಾಗೇನು ಮಾಡಕ್ ನೀನು? ಹೌದಲ್ಲ ಅಲ್ತಿಕ, ನಿನ್ನ ಮಗ ಮಾಡಿದ್ ನೋಡಿದೆ ಅಂದ್ರೆ ಅವನಿಗೆಲ್ಲ ಹುಡುಗಿ ಹಿಡಿಸೈತಿ ಅನ್ನಿಸ್ತವ. ಯಾಕಂದ್ರೆ ನಾವೆಲ್ಲರೂ ಅಡಿಕೆ ಲೆಕ್ಕನಕಂತ ಬಂದು ಹೊರಗೆ ಕೂತ್ಕೊಂಡ್ವಲ್ಲ, ಅವ್ನು ಬೇಕಂತ ಇನ್ನು ಖರ್ಚಿಪ್ಪನ್ನ ಬಿಟ್ಟು ಬಂದನ್ನೇ ತಗೊಂಬರ್ತೇನೆ ಅಂತಂದು ಎದ್ದು ಒಳಗೆ ಹೋದ. ಹೋಗಾಕಿ ಅಲ್ಲೇ ಇದ್ಲ ಹುಡುಗಿ. ಕುಸು ಏನೋ ಮಾತಾಡಿದ್ರು ನನ್ನ ಕಿವಿಗೇನು ಬೀಳಿಲ್ಲ, ಆದ್ರೆ ಮಾತಾಡಕತ್ತಾರ ಅಂತಂತೂ ಕೇಳಿಸ್ತು. ಹೌದಾ, ಹಂಗೆ ಮಾಡಿದ್ ನಾನು ಏನವ ನನಗಂತ ಕಾಣಲಿಲ್ಲ. ನೋಡೋಂತಾಗ ಮತ್ತು ಅವ್ನ ಮನಸ್ಸೈತಿ ಅಂದ್ರೆ ಏನು ಮಾಡೋಕ್ಕಾಕತ್ತವ? ಮಾಡ್ಕೊಳೋರು ಮನಸ್ಸಲ್ಲ, ನಾಳೆ ಅವ್ರ ಜೀವನ ಮಾಡೋರು. ಇಲ್ಲ ನಾನು ಅಕ್ಕಿನ ಮಾಡ್ಕೊತಿದ್ದೆ, ನೀ ಬೇಡ ಅಂದಿ ಅನ್ಕಂತ ನಾಳೆ ಕಟಿ ಅನ್ನಕತ್ತಿದ್ದೆ ಅಂದ್ರೆ ನನಗೆ ನಾ ಏನು ಮಾಡೋಕ್ಕೋಗ್ಲಿ? ಮಾಡ್ಕೊಂತಂದ್ರೆ ಮಾಡ್ಕೊವಲ್ಲ ನಕ್ಕ ಅವನಿಷ್ಟ. ನಮ್ಮನ್ನೊಂದು ಚೆಂದಾಗಿ ನೋಡ್ಕೊಂಡು ಹೋಗ್ಬಿಟ್ರೆ ಸಾಕು. ಹಂಗಾದ್ರೆ ನಮ್ಮ ಕಡೆಯಿಂದ ಮದುವೆ ಒಪ್ಪಿಗೆ ಐತಿ ಅಂತಂದು ಹೇಳ್ಬಿಟ್ರೆ ಆಗೋತು ಹಳೆಯಾಗ. ಮತ್ತು ಅವರು ಪಾಪ ಮದುವೆ ತಯಾರಿ ಮಾಡ್ಕೊಂತಾರ. ಹೌದಲ್ಲ? ಸ್ವಲ್ಪ ಸಮಾಧಾನ ತಗರ್ರಿ. ಎಲ್ಲ ಬಸ್ನಾಗ ನಿರ್ಧಾರ ಆಗ್ಬೇಕೇನು? ಮನೆಗೆ ಹೋಗೋಣ, ನಾವೇನು ಇಲ್ಲೇ ಇರೋದಲ್ಲ ಹಾದ್ಯಾಗ. ಮನೆಗೆ ಹೋಗಿ ಮಾತಾಡ್ಕೊಂಡು ನಿರ್ಧಾರ ಮಾಡೋಣ. ಆಮೇಲೆ ಒಟ್ಟು ಹೇಳೋದು ಕೇಳೋದು ಮಾಡೋಣ. ಮತ್ತು ಒಲಿತೈತೆ ಇಲ್ಲ, ಆ ಹುಡುಗಿಗೆ ನಮಗೂ ಹೊಂದಿಕೆ ಬರ್ತಾವೆ ಇಲ್ಲ, ಅವು ಎಂಥವು ಎಷ್ಟು ಗುಣಗಳೇನೋ ಅಂತಾರಲ್ಲ ಅವು ಕೂಡ್ತಾವ ಇಲ್ಲ, ಅವನ್ನೆಲ್ಲ ಕೇಳ್ಕೊಂಡು ಆಮೇಲೆ ಮುಂದುವರೆಯೋದು. ಅಲ್ಲ ಈಗ ಫೋನ್ ಮಾಡಿ ಹೇಳ್ಬಿಡು. ಯಾಕೆ ಸುಮ್ಮನೆ ಅಲ್ಲೇ ಇದ್ದು ಇವತ್ತೊಂದಿನ ನಾಳೆ ತಾಳಿ ಕಟ್ಕೊಂಡು ಸೊಸಿ ಜೊತೆಗೆ ಕರ್ಕೊಂಡ್ಬಂದ್ಬಿಟ್ರೆ ಹಾಕೋದಿಲ್ಲ ನಾ. ಹೌದು ನೋಡ್ಲಿ, ನೀ ಅಂದ ಮೇಲೆ ನನಗೆ ಲಕ್ಷಕ್ಕೆ ಬಂತು. ಮೊದಲೇ ಹೇಳ್ಬಾರ್ದೇನು ಇದನ್ನ? ರೊಕ್ಕರ ಉಳಿತಿದ್ವು, ಹೋಗೋ ಬಸ್ ಸ್ಟ್ಯಾಂಡ್ನಾಗ ಹೋಗ್ಬಿಟ್ಟಿದ್ವಿ, ಮಾಡ್ಕೊಂಡು ಬಂದ್ಬಿಡ್ತಿದ್ವಿ. ಅತ್ಲಾಗ ಮದುವೆ ಆಗಿ ಹೋಗತ್ತೆ. ಅವ್ರನ್ನ ಕರಿ ಇವ್ರನ್ನ ಕರಿ ದಿಬ್ಣ ಹೊಂಡ್ಸಸ್ ಗಿರಿ ತಂಬ
ಮತ್ತು ಕುಬ್ಸ ತಂಬ ಬಂಗಾರ ತಂಬ ಬೆಳ್ಳಿ ತಂಬ ಯಾವ್ದು ಇರ್ತದಲ್ಲ ನೋಡಿ ಕಿರಿಕಿರಿ ಮದುವೆ ಆಗಿ ಹೋಗ್ಬಿಡ್ತತ್ತು. ಹಂಗೆ ನೀವು ಮಾಡೋದ ಒಂದು ಮದುವೆ. ನಾವು ಈಗ ಮಗ ಇರೋದ ಒಬ್ಬನದಾನ, ನಾವೇನು ಹಗಲೆಲ್ಲ ಮಾಡ್ಬೇಕಾಗಿಲ್ಲ. ಚಂದಾಗಿ ಎಲ್ಲರಿಗೆ ಸೀರೆ ಕುಬ್ಸ ತಂದು ಬಂಗಾರ ಬೆಳ್ಳಿ ತಂದು ಮದುವೆ ಮಾಡ್ಬೇಕು. ಅದು ಬಿಟ್ಕಂದು ಆಮೇಲೆ ಇಷ್ಟು ದಿನ ಅವ್ರ ಮದುವೆ ಇವ್ರ ಮದುವೆಗೆ ಹೋದಾಗ ಅವರೆಲ್ಲ ಸೀರೆ ಕೊಟ್ಟಿರ್ತಾರಲ್ಲ, ಅವ್ರಿಗೆ ವಾಪಸ್ ಕೊಡ್ಬೇಕು. ಇಲ್ಲಾಂದ್ರೆ ಅಂತಾರೆ, ನೋಡು ಬಂದು ಸೀರೆ ಉಟ್ಕೊಂಡು ಹೋಗ್ಯಾಳ, ನಮ್ಮ ಮದುವೆಗೆ ಬಂದಿದ್ಲು, ನಮ್ಮ ಮಗನ ಮದುವೆಗೆ ಬಂದಿದ್ಲು, ಇಲ್ಲಿ ಬಂದಿದ್ಲು ಅಲ್ಲಿ ಬಂದಿದ್ಲು, ನಮಗೊಂದು ಸೀರೆ ಕೊಟ್ಟಲು ನೋಡು, ಒಂದು ಕುಬ್ಸ ಕೊಟ್ಟಲು ನೋಡು ಅಂದು ಸಾಯೋ ತನಕ ಅಂತಿರ್ತಾರೆ ಅವನ್ನ. ಅದಕ್ಕೆ ಎಲ್ಲರಿಗೆ ಸೀರೆ ಕೊಟ್ಟು ಚೆಂದಾಗಿ ಕರೆದು ಮದುವೆ ಮಾಡಬೇಕು. ಸೀರೆ ಕೂಡ ದೊಡ್ಡ ಮಾತಲ್ಲಿ ಬಿಡ ಮರಾಯ. ಅವು ಆಮೇಲೆ ನನಗಂತ ಸೀರೆ ತಂದ ನೋಡು, ಈ ಸೀರೆ ಹಂಗೈತೆ ನೋಡು, ಇದು ಚಾಸೋಸ ಜಲ್ಡಾಗೈತೆ ನೋಡು, ಇದು ಮಸಿ ಅರಿವಾಗೈತೆ ನೋಡು, ಹಂಗೈತೆ ನೋಡು, ಹಿಂಗೈತೆ ನೋಡು, ಇದು ಜಾಳಾಗೈತೆ ನೋಡು, ಇದು ಪಿಂಜರಾಳಾಗೈತೆ ನೋಡು, ಬೇರೆ ಇಂಥವ ಕೇಳೋದಾಕತಿ. ಹಾಗಾಗಿ ಈ ಸೀರೆನ ಬೇಡ ಅನಿಸ್ಬಿಡ್ತೈತೆ ನನಗಂತೂ ತಲೆ ಕೆಟ್ಟು. ಅವನವನು ಸೀರೆ ಕೊಡೋದು ಬೇಡ, ಮ್ಯಾಲ ಒಂದು ಮಾತು ಅನಿಸ್ಕೊಳೋದು ಬೇಡ. ಅಷ್ಟಕ್ಕೂ ನೀನು ಹೋಗಿರ್ತಿಯಲ್ಲ, ಬ್ಯಾಡ್ ಬಿಡ್ರಿ ಅಂತ ಅಂದು ಬಂದ್ರೆ ಆಗಂಗಿಲ್ಲ ಸೀರೆನ. ಅವ್ರು ಕೊಡೋತ್ತಿಗೆ ನೀನು ಸುಮ್ಮನೆ ಇಟ್ಕೊಂಡ್ ಬಂದ್ಬಿಡ್ತಿದ್ದಿ. ಈಗ ನೋಡು, ನಾವು ಮದುವೆ ಮಾಡಿದಾಗ ಅವ ಸೀರೆ ಕೊಡ್ಬೇಕು. ಅಯ್ಯ ಗೌಡ್ರ, ಹಂಗಂದ್ರೆ ಹೆಂಗ್ರಿ? ಮತ್ತು ಮದುವೆ ಮುಂಜಿ ಮಾಡಿದಾಗ ಕೊಡಾಕ ಬೇಕು. ಅವ್ರು ನಮಗೆ ಗುಡಿಸೋದು, ನಾವು ಅವ್ರು ಗುಡಿಸೋದು ಇದ್ದದ್ದೇ ಇದೆ ನೇಮ. ಅದ ಮತ್ತೆ ಲಲಿತಕ್ಕ, ನಿನ್ನ ಮಗನ ಮದುವೆಗೆ ನನಗೆ ಚಲೋದು ಒಂದು ಮೊಣಕಾಲು ಮುರಿ ಸೀರೆ ಕೊಡಿಸ್ಬೇಕು ನೋಡುವ. ಅಲ್ರಿ ಸುಮಕ್ರ, ಮೊಣಕಾಲು ಮುರಿದ್ಮೇಲೆ ಸೀರೆ ಉಟ್ಕೊಂಡ್ರೆ ಏನು ಮಾಡ್ತೀರಿ? ಮತ್ತು ಹೆಂಗಾದ್ರೂ ಕುಂತಲ್ಲೇ ಕುಂದ್ರರು, ಏನು ಓಡಾಡಂಗಿಲ್ಲ ಏನಿಲ್ಲ, ಹೌದಲ್ರಿ? ಸುಮ್ಮನೆ ಬ್ಯಾಡ್ ತಗರ್ರಿ ಸೀರೆನ, ನೀವು ಹಳೆವ ಯಾವಾರ ಉಟ್ಕೊಂಡ್ಬಿಡ್ರಿ ಮನೆಯಾಗಿದ್ದವನ. ನೋಡ ಲಲಿತಕ್ಕ, ಗೌಡ್ರ ಹೆಂಗಂತಾರ? ಅಲ್ಲವಾ, ನೀನು ಹೇಳು, ನಿನ್ನ ಮಗನ ಮದುವೆ ನನಗೆ ಸೀರೆ ತರ್ದಂಗಿರ್ತೀಯ? ಆಮೇಲೆ ಸುಮ್ಮನೆ ಅಂತಿಂತ ಸೀರೆ ತಂದು ನಾ ಉಡ್ಲಿಲ್ಲ ಅಂದ್ರೆ ನಿನಗೆ ಬೇಜಾರಾಕತಿ. ಆಮೇಲೆ ಉಟ್ಕೊಳಕ್ಕೆ ನೋಡಿದ್ರೆ ನನಗೆ ಬೇಜಾರಾಕತಿ ಅಂತ ತಂದ ನೋಡ್ಲಂತಕ್ಕ ಅಂತಂದು. ಅದಕ್ಕೆ ನಾನು ಹೇಳ್ಬಿಟ್ರೆ ನನಗೆ ಅಂತ ಸೀರೆ ಬೇಕಂತದ, ತರ ಕೈಲಿ ತಂದುಬಿಡ್ತೀರಲ್ಲ ಅಂತ ಹೇಳಿದ್ನವ. ಅದಕ್ಕೆ ನೋಡು ಅಣ್ಣರು ಹೆಂಗಂತಾರ. ಅವ್ರ ಕೂಟ ಏನು ಸುಮ್ಮನಿರ್ಲಿ ನೀನು. ನಾನು ಜವಳಿ ಹಾಕ್ಸಕ್ಕೆ ಹೋದ್ರೆ ನಿಮ್ಮಿಬ್ಬರನ್ನ ಬಿಟ್ಟು ಹೋಗಿದ್ದೆ ನೀನು. ನನಗೆ ಒಬ್ಬಾಕಿಗೆ ಬಗೆಹರಿಯೋದಿಲ್ವ ಯವ ಸೀರೆ ಪರಿ ಆರ್ಸಕ್ಕೆ ಮದುವೆ ಸೀರೆನ. ನಿಮ್ಮನ್ನು ಕರ್ಕೊಂಡು ಹೋಗಿರ್ತಾನೆ, ನಿಮ್ಗೆ ಎಂತ ಬೇಕಂತ ತಗೋವಂತ್ರಿ. ಮೊದ್ಲು ಹೆಣ್ಣರ ಗೊತ್ತಾಗಲಿ, ಸುಮ್ಮನಿರು. ಡ್ರೈವರಣ್ಣ, ಇಲ್ಲೇ ಒಂದು ಸ್ವಲ್ಪ ಕ್ರಾಸ್ಗೆ ನಿಲ್ಲಿಸ್ಬಿಡಪ್ಪ, ಇಳ್ಕೊಂಬಿಡ್ತೇವೆ. ಮತ್ತು ನೀವು ಹೋಗಿ ಸ್ಟ್ಯಾಂಡಿಗೆ ನಿಲ್ಲಿಸಿದೆ ಅಂದ್ರೆ ಅಲ್ಲಿಂದ ನಡೆದು ಬರ್ಬೇಕು. ಸಾಕಾಕತ್ತಿಂತ ಬಿಸಿಲ ನಡೆಯಕ್ಕೆ. ಅದಕ್ಕೆ ನಮ್ದೇನಿಲ್ರಿ, ಕಂಡಕ್ಟರ್ ಹೇಳ್ರಿ, ಅವ್ರು ಸೀಟಿ ಹೊಡೆದು ನಿಲ್ಲಿಸಂದ್ರೆ ನಿಲ್ಲಿಸ್ತೇನೆ ನಾನು. ಹಂಗೆ ಎಲ್ಲಿ ಬಂತಲ್ಲಿ ನನಗೆ ನಿಲ್ಸಕ್ಕೆ ಇದು ಇಲ್ಲ. ಅಯ್ಯ, ಹಂಗೆ ಮಾಡಬೇಡ ಯಪ್ಪ. ನಮ್ಮೂರಾಗ ಆಟೋ ಬೇರೆ ಸಿಗಂಗಿಲ್ಲ, ಪುಣ್ಯ ಬರ್ತೈತಿ. ಒಂಚೂರು ನಿಲ್ಲಿಸು, ಏನು ಆಗೋದಲ್ಲ. ನಿನ್ನ ಹೆಂಡ್ರ ಮಕ್ಳು ಪುಣ್ಯ ಬರಲಿ. ಇಲ್ರಿ ಅಮ್ಮರ, ಹಂಗೆಲ್ಲ ನಿಲ್ಸಕ್ಕಾಗಂಗಿಲ್ಲ. ನೀವು ಇಲ್ಲಿ ನಿಲ್ಲಿಸ್ರಿ ಅಂತೀರಿ, ಇನ್ನೊಬ್ರು ಬಂದು ಇನ್ನೊಂದು 2 ಹೆಜ್ಜೆ ಮುಂದೆ ನಿಲ್ಲಿಸ್ರಿ ಅಂತಾರೆ, ಇನ್ನೊಬ್ರು ಬಂದು ಮತ್ತೆ ಅಲ್ಲಿ ಕಾರ್ನರ್ಗೆ ಇಳಿಸ್ರಿ ಅಂತಾರೆ. ಹಾಗೆಲ್ಲ ಮಾಡೋಕ್ಕಾಗಂಗಿಲ್ಲ. ನಾವು ಎಲ್ಲ ಹೇಳಿರ್ತೀವಿ ಒಂದೇ ಹಂತಲ್ಲೇ ನಿಲ್ಸೋದು. ನಮ್ಮ ಕಂಡಕ್ಟರ್ ಇಲ್ಲಿ ಸೀಟಿ ಹೊಡಿತಾನೆ, ಇಲ್ಲಿ ನಿಲ್ಲಿಸಂತಾನೆ, ಅಲ್ಲಿ ನಿಲ್ಲಿಸ್ತಾನೆ ನಾನು. ಹಂಗೆಲ್ಲರೂ ಹೇಳ್ದಂಗೆ ಕೇಳ್ಕೊಂತ ಹೊಂಟ್ರೆ ಬರೀ ಒಂದು ಊರಿಂದ ಒಂದು ಊರಿಗೆ ಹೋಗೋಕೆ 4 ತಾಸು ಹಿಡಿತೈತಿ. ಅಯ್ಯ, ಹಂಗೆ ಮಾಡ್ತೀವಿ ತಗೊಳಪ್ಪ. ಕೇಳ್ತೇವೆ ಅಂತೆ. ನಿಮ್ಮ ಕಂಡಕ್ಟರ್ ಹೇಳಿದ್ರೆ ನಿಲ್ಲಿಸ್ತೀಯಲ್ಲ. ಓಯ್ ಕಂಡಕ್ಟರ್ನ, ಒಂಚೂರು ಇಲ್ಲೇ ಕ್ರಾಸಿಗೆ ನಿಲ್ಲಿಸ್ತಾನೆಯಪ್ಪ ಬಸ್ನ. ನೀ ಹೇಳಿದ್ರೆ ನಿಲ್ಲಿಸ್ತಾನಂತ ಗಣಮಗ ಡ್ರೈವರ್. ಇಲ್ಲದ್ರೆ ನಿಲ್ಸಂಗಿಲ್ಲ ಅನ್ನಕತ್ತಾನೆ. ಒಂದು ಮಾತು ಹೇಳು, ಪುಣ್ಯ ಬರ್ತೈತೆ ನನಗೆ. ಎಲ್ಲಿ ಇಳ್ಯಾರಮ್ಮ ನೀವು? ಇಲ್ಲ, ಮುಂದಿನ ಊರಿಗೆ ರೀ. ಓ, ನೀವು ಹಿಂದೆ ಟಿಕೆಟ್ ತಗೊಂತಾರ, ಇವು ಆಧಾರ್ ಕಾರ್ಡ್ ಅದಾವ ಅಂದ್ರಲ್ಲ, ಅವರಲ್ಲ? ಅವರು ಆಧಾರ್ ಕಾರ್ಡ್ ಇಲ್ಲ ಅಂದ್ರು. ಟಿಕೆಟ್ ತೆಗೀರಿ ನಿಮ್ಮ 3 ಇಲ್ಲಿ ನೋಡ್ರಿ ಕಂಡಕ್ಟರ್, ನಾನು ನನ್ನ ಮಗನ ಕೈ ಕೊಟ್ಟಾನಿ, ನನ್ನ ಹೆಂಡತಿ ಆಧಾರ್ ಕಾರ್ಡ್ ಕಿಸೆದಾಗ ಇಟ್ಕೊಂಡಾನ, ಮತ್ತು ಅದ್ರ ಜೊತೆಗೆ ಇವರು ಹೆಣ್ಮಕ್ಳು ಇರ್ತಾವು. ಅದೇ ಹಂಗಿಲ್ಲ ಅಂತ ನನಗದೆಲ್ಲ ಗೊತ್ತಿಲ್ರಿ. ಆಧಾರ್ ಕಾರ್ಡ್ ತೋರಿಸ್ರಿ, ಟಿಕೆಟ್ ತಗರ್ರಿ. ಬಸ್ ರಶ್ ಭಾಳ ಐತಿ, ಅಲ್ಲಿಂದ ಎಲ್ಲ ಟಿಕೆಟ್ ತಕ್ಕಂತ ಬರತಂಕಂದ್ರೆ ನಿಮ್ಮ ಸ್ಟಾಪ ಬಂದ್ಬಿಡ್ತು. ತೆಗೀರಿ ಬಿಡ. ಅಲ್ರಲ್ಲಿ ಕೊಡ್ಬೇಕ ಬೇಡ ನೀವು ಆಧಾರ್ ಕಾರ್ಡ್? ನನ್ನ ಮಗನ ಕೈ ಕೊಟ್ಟಿರಿ ಅಂತ ನಾನು ಸುಮ್ಮನೆ ಕುತ್ಕೊಂಡನಿ. ಸಾರು, ಏನು ಮಾಡೋದ ಈಗ? ನಾನು ನೋಡಿದ್ರೆ ಆಧಾರ್ ಕಾರ್ಡ್ ಮನೆ ನೆನಪಾರಿ ಬಂದ್ಬಿಟ್ಟಾನೆ. ಹೋಗೋ ಮುಂದೆನ ಓದ್ತು ಆಧಾರ್ ಕಾರ್ಡ್ ಐತಪ್ಪ ಚೀಲ್ದಾಗ ಅನ್ನೋದಿಗೆ ಸುಮ್ಮನೆ ಕೊಟ್ಟದ್ದ. ಅಯ್ಯಪ್ಪ, ಈ ಕಂಡಕ್ಟರ್ ನೋಡಿದ್ರೆ ಆಧಾರ್ ಕಾರ್ಡ್ ತೋರಿಸ್ರಿ ಅದು ಅಂತ ನಿಂತಾನ. ಏನು ಮಾಡೋದು ಈಗ? ಇಲ್ಲದ್ದ ಏನು ಮಾಡೋದಲ್ಲ, ನನಗೂ ಏನು ತಿಳಿದಂಗಾತು. ತಗೋಬೇಕು ಅನ್ಕಂಡೆ, ಅವಸರ ಆತಂದು ಬಡ ನಾನು ಹಂಗೆ ಬಂದುಬಿಟ್ಟೆ. ಮತ್ತು ಈಗೇನು ಮಾಡೋದು? ಗೌಡ್ರು ಅದಾರಲ್ಲ, ತೆಗಿಸ್ತಾರೆ, ಸುಮ್ಮ ಕೂತ್ಗ. ಏನು ಮಾಡ್ತೀವಿ ನಾವೇನು ನಮ್ಮ ಕೆಲಸಕ್ಕೆ ಬಂದಲ್ಲಲ್ಲ. ತೆಗಿಸ್ತಾರೆ, ಏನು ಆಗೋದಲ್ಲ. ಅದು ಕಂಡಕ್ಟ್ರಣ್ಣ, ಆಧಾರ್ ಕಾರ್ಡ್ ಅದಾವು ಚೀಲ್ದಾಗ ಅದಾವು. ಇಲ್ಲಿ ಜಗನ ಸಾಲಂಗಿಲ್ಲ ಯಪ್ಪ, ಭಾಳ ಕಿರುಕ್ಲಾಗ್ತೈತಿ. ಆಮೇಲೆ ತೆಗೆದು ತೋರಿಸ್ತಾರಂತ. ಟಿಕೆಟ್ ಕೊಡಯಪ್ಪ, 2 ಟಿಕೆಟ್ಗೆಲ್ಲ ಎಷ್ಟು ಹಣತನ ಮಾಡ್ತೀವಿ? ತೀರಾ ಆಧಾರ್ ಕಾರ್ಡ್ ಇಲ್ದಂಗೆ ಇರ್ತೈತೇನ? ನಾವು ಕರ್ನಾಟಕದವರಾಗಿ ಒಂದು ಆಧಾರ್ ಕಾರ್ಡ್ ಮಾಡಿಸ್ಕೊಳ್ದಂಗೆ ಇರ್ತವೇನ? ಆತಮ್ಮ, ನೀವು ಮಾಡಿಸ್ಕೊಂಡಿರೋ ಬಿಟ್ಟಿರ ನನಗೇನು ಗೊತ್ತು. ತೋರಿಸ್ರಿ, ಟಿಕೆಟ್ ತಗರ್ರಿ. ಇಲ್ಲ ಬಸ್ ಚಾರ್ಜ್ ಕೊಡ್ರಿ, ಟಿಕೆಟ್ ತಗರ್ರಿ ಅಷ್ಟೇ. ಈ ಕಂಡಕ್ಟರ್ ಯಾಕ ಭಾರಿ ಮಂಡದನವ ಇವ. ಕಾರ್ಡ್ ತೋರಿಸಿದ ಟಿಕೆಟ್ ಕೊಡಂಗಿಲ್ಲ ಕಾಣ್ತೈತಿ. ಸುಮ್ಮನೆ ಹೇಳ್ಬಿಡ್ತಾನಲ್ಲ ಅಲ್ತಕ್ಕದ. ಹೌದ್ರಿ, ಕಂಡಕ್ಟರ್ ಹೇಳೋದೇನು ತಪ್ಪೈತೇನ ಸುಮಕ್ರ? ಹಿಂಗೆ ಮಾಡಬಾರ್ದು ಬಿಡ್ರಿ ನೀವು.
ಇಲ್ಲ ಆಧಾರ್ ಕಾರ್ಡ್ ಇಟ್ಕೊಂಬರ್ಬೇಕು ಇಲ್ಲ ಬಡ ಬಡ ರೊಕ್ಕ ಕೊಟ್ಟು ಟಿಕೆಟ್ ತಗೋಬೇಕು ನೋಡ್ರಿ ಈ ನಿಮ್ಮ ಸಲುವಾಗಿ ನಾವು ಇಳಿಯುವಂಥ ಕ್ರಾಸ್ ಹಿಂದೆ 2 ಹೆಜ್ಜೆ ಬಂದ್ಬಿಡುತ್ತೆ ಈಗ ಮಾತಾಡ್ಕೊಂತ ಕುತ್ಕೊಂಡ್ರಿ ಬಡ ಬಡ ಟಿಕೆಟ್ ತೆಗೆದ್ರೆ ಇಲ್ಲಿ ಇಳಿಯಕ್ಕೆ ಬರ್ತದಿಲ್ರಿ ಗೌಡ್ರ ಅದು ನಾವು ನೆನ್ಪಾರ್ ಬಂದ್ಬಿಟ್ಟವ್ರಿ ಹೋಗೋ ಮುಂದೆ ಐತಿ ಆಧಾರ್ ಕಾರ್ಡ್ ಅಂದಿವು ಕಂಡಕ್ಟರ್ ಟಿಕೆಟ್ ಕೊಟ್ಟಿದ್ರು ಇವ್ರು ನೋಡಿದ್ರೆ ಕೊಡ್ವಲ್ರಿ ನಮ್ದು 2 ಇಬ್ಬರದ ಟಿಕೆಟ್ ನೀವೇ ತೆಗಿಸ್ಬಿಡ್ರಿ ಹೊಗ್ಗ ಅವನು ಫ್ರೀ ಬಿಟ್ಟಾರ ಅಂದ್ರೂ ನೆನಪು ಹಾರಿ ಬರ್ತಾರ ಏನು ಮಾಡೋದು ಮತ್ತೆ ಏನು ಮಾಡೋಕ್ಕಾಗಲ್ಲ ತೆಗ್ಸಾಕ ಬೇಕೀಗ ಸರಿ ಕೊಡಪ್ಪ 2 ಟಿಕೆಟ್ ಕೊಡು ಇವ್ರದ್ದು ಕೊಡ್ರಿ ರೊಕ್ಕನ ಈಗ ನಿಲ್ಲಿಸ ಪಡ್ರಿ ಅವರ ಯಾಕೆ ಹಂಗೆ ಮಾಡ್ತಿದೆ ಇಲ್ಲೇ ಇಳಿತೇವೆ ನಾವು ಡ್ರೈವರ್ 1 ನಿಮಿಷ ನಿಲ್ಲಿಸ್ಬಿಡ್ರಿ ಇಳ್ಕಲ್ಲಿ 4 ಸೀಟು ಭಾರಿ ತಿಳಿ ತಿಂತವು ರೈಟ್ ಲೋ ಅತ್ತೆ ಬಾ ಇಳದ್ ಬಾ ಇಲ್ಲೇ ಮತ್ತೇನು ಬಸ್ ಸ್ಟ್ಯಾಂಡ್ ತನಕ ಹೋಗ್ತೇನ ನಿದ್ದೆ ಮಾಡ್ಕೊಂತ ಕೂತ್ಕೊಂಡ ನೋಡು ಜೋಕ್ ಮಾರ ಅಂತಾನ ಹಾಂ ಬರಾಕತ್ತೇನೆ ಬೇ ಯಾಕೆ ಅಷ್ಟು ಅವಸರ